ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಎಲ್ಲ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನಾವು ಹೋಗಿದ್ವಿ ಮೊನ್ನೆ ಶುಕ್ರವಾರ ತುಳಜಾಭವಾನಿ ದೇವಸ್ಥಾನಕ್ಕೆ. ಇದು ಚನ್ನಗಿರಿ ಹತ್ರ ಹಿರೇಹುಡ ಅಂತ ಹಳ್ಳಿ, ಅಲ್ಲಿ ಇರೋದಿದು ದೇವಸ್ಥಾನ ತುಳಜಾಭವಾನಿದು. ನೋಡಿ, ನಾನು ಬೆಳಗ್ಗೆ ಹೋದಾಗ ಅಲ್ಲಿ ವಿಡಿಯೋ ತಗೊಳೋದು ಮರ್ತುಬಿಟ್ಟೆ. ಆಮೇಲೆ ಸಾಯಂಕಾಲ ತಗೊಂಡೆ, ಅಲ್ಲಿ ಕ್ಲೋಸ್ ಮಾಡಿದ್ರು ಸಾಯಂಕಾಲ. ನೋಡಿ, ಅಲ್ಲಿ ಗರ್ಭಗುಡಿಯಲ್ಲಿ ತುಳಜಾಭವಾನಿ ಮಾತಾ ಇದ್ದಾರೆ. ಇದು ಎಲ್ಲ ಹೊರಗೆ ಎಲ್ಲ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಿದೆ, ತುಂಬ ನೂರಾರು ವರ್ಷ ಹಿಂದಿನ ದೇವಸ್ಥಾನ ಅಂತಿದ್ದು. ಇಲ್ಲಿ ಮೇನ್ ದೇವರು, ಅಲ್ಲಿ ಇನ್ನೊಂದು ದೇವರನ್ನ ಕೂರಿಸಿದ್ದಾರೆ. ನಮಸ್ತೆ ಕರಮ್ಮ, ಮಗ ಹೆಂಗ್ ಮಾಡ್ತಿದ್ದ ನಮಸ್ತೆ ನೋಡಿ. ನನ್ನ ಸಣ್ಣ ಮಗ ಸಮರ್ಥ ವಿಠಲ್ 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 ನಮಸ್ತೆ ಮಾಡು ಅಂದ್ರೆ ನಮಸ್ತೆ ಮಾಡ್ತಿದ್ದಾನೆ. ವಾಕು ನಮಸ್ತೆ ಕರಮ್ಮ, ಬಗ್ಗೆ ನಮಸ್ತೆ ಮಾಡಪ್ಪ. ಈಗ ಕಲ್ತಿದ್ದಾನೆ, ಬಗ್ಗೆ ನಮಸ್ತೆ ಮಾಡು ಅಂದ್ರೆ ಬಗ್ಗೆ ನಮಸ್ತೆ ಮಾಡ್ತಿದ್ದಾನೆ. ಈಗ ಐಡೆಂಟಿಫೈ ಮಾಡೋದು ಕಲ್ತಿದ್ದಾನೆಲ್ಲ, ದೇವರನ್ನ ಎಲ್ಲ. ಇವ್ರದೇ ಫ್ರೆಂಡ್ಸ್ ಜವಳದ ಕಾರ್ಯಕ್ರಮ ಇತ್ತು, ಆ ಪಾಪುದು ಜವಳ ಇತ್ತು. ಸೊ ಹೋಗಿದ್ವಿ ಅಲ್ಲಿ. ಜವಳಕ್ಕೆ ಅವರು ಕುರಿ ಇದು ಮಾಡ್ತಾರಂತೆ. ನೋಡಿ, ನಮ್ಮ ಸಚಿನ್ ಕುಮಾರ್ ಅವರು ಹೇಗೆ ಮಟನ್ ಕಟ್ ಮಾಡೋರು ಆಗಿಬಿಟ್ಟಿದ್ದಾರೆ. ಅಲ್ಲಿ ಅವರು ಕರ್ಕೊಂಬಂದಿದ್ರು ಪಾಪ. ಅವರು ಸರಿಯಾಗಿ ಪೀಸ್ಗಳು ಕಟ್ ಮಾಡ್ತಿಲ್ಲ ಅಂಥೇಳಿ ಇವರೇ ಕೂತ್ಕೊಂಡಿದ್ರು. ಸೊ ಇವ್ರದ್ದು ಕೇಟ್ರಿಂಗ್ ಇದೆ ಅಂತ ಗೊತ್ತಲ್ಲ ನಿಮಗೆಲ್ಲರಿಗೂ. ಇವರೇ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ರು. ಅಲ್ಲಿ ಇವ್ರ ಫ್ರೆಂಡ್ ಮಗಂದು ಇದ್ದಿದ್ದು ಪವನಣ್ಣ ಅಂತ, ಅವ್ರದ್ದು ಜವಳದ ಕಾರ್ಯಕ್ರಮ ಇತ್ತು. ಸೊ ಅವರು ಕುರಿ ಮಾಡಿ ಇದು ಮಾಡ್ತಾಯಿದ್ರು. ನೋಡ್ರಿ, ಮಟನ್ ಎಲ್ಲ ಕಲಿಸ್ತಾ ಇದ್ದಾರೆ. ಅವರು ಪವನಣ್ಣ ನಮಗೆ ತುಂಬ ವರ್ಷದಿಂದನೂ ಪರಿಚಯ. ಇವರು ಅಗ್ದಿ ಕ್ಲೋಸ್ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ಅವರು. ಅವರ ಮಗಂದು ಇದು ಇತ್ತು, ಜವಳದ ಕಾರ್ಯಕ್ರಮ. ಸೊ ಹೋಗಿದ್ವಿ. ತುಳಜಾಭವಾನಿ, ನಮ್ಮ ಮನೆ ದೇವರು ತುಳಜಾಭವಾನಿನೇ, ಅವ್ರ ಮನೆ ದೇವರು ತುಳಜಾಭವಾನಿನೇ. ಸೊ ಅಲ್ಲೇ ಮಾಡ್ತಿದ್ರು ಅವರು. ನೋಡಿ, ಎಣ್ಣೆ ಇಟ್ಟಿದ್ದಾರೆ ಕಾಯೋಕ್ಕೆ. ಮಟನ್ ಸಾರು ಒಗ್ಗರಣೆ ಕೊಡೋಕ್ಕೆ ನಿಂತಿದ್ದಾರೆ. ಎಲ್ಲಿದ್ದರೂ ನಮ್ಮ ಮಾಸ್ಟರ್ ಶೆಫ್ ಹೋಗ್ಬಿಡ್ತಾರೆ ಅಡುಗೆ ಮಾಡೋಕ್ಕೆ. ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು, ನೀನೇ ಮಾಡಪ್ಪ ಸಚಿನ್, ನೀನೇ ಮಾಡಪ್ಪ ಅಂತ ಹೇಳ್ತಿದ್ರು. ಸೊ ಮಾಡ್ತಿದ್ರು ಇವರು. ಇವರೇ ಪವನಣ್ಣ, ಇವ್ರ ಫ್ರೆಂಡು. ಒಂದು ಕಡೆ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊತಿದ್ದಾರೆ, ಒಂದು ಕಡೆ ಡಬರಿ ಇಟ್ಟಿದ್ದಾರೆ. ಎಲ್ಲ ಮಸಾಲೆಗಳು ರೆಡಿ ಇದ್ದಾವೆ, ಏನು ಒಗ್ಗರಣೆ ಕೊಡೋದಷ್ಟೇ. ಸ್ವಲ್ಪ ಲೇಟ್ ಆಗಿಬಿಡ್ತು ಮಧ್ಯಾಹ್ನ ಅಲ್ಲೆಲ್ಲ ಪೂಜೆ ಎಲ್ಲ ಆಗೋಕ್ಕೆ. ಆ್ಯಕ್ಚುಲಿ ನಾನು ಆಮೇಲೆ ಹೋದೆ, ಇವ್ರು ಬೆಳಗ್ಗೆನೇ ಹೋಗಿದ್ರು ಅವ್ರ ಜೊತೆನೇ. ಆಮೇಲೆ ನಾನು ಒಗ್ಗರಣೆ ಕೊಡ್ತಿದ್ದಾರೆ ನೋಡ್ರಿ. ಒಗ್ಗರಣೆಗೆ ಈರುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದಾರೆ. ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ ಮಟನ್ನ ಇದು ಮಾಡ್ತಾ ಇದ್ದಾರೆ. ಒಗ್ಗರಣೆ ಹಾಕ್ತಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಅದು ಬೆಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಲ್ಲಿ ನಾವು ಮಟನ್ನು, ಚಿಕನ್ನು, ಆಮೇಲೆ ಬೋಟಿ, ತಲೆ ಮಟನ್ನು ಎಲ್ಲ ವೆರೈಟಿ ಮಾಡಿದ್ವಿ. ಮಟನಲ್ಲೇ 2 ವೆರೈಟಿ ಮಾಡಿದ್ವಿ, ಗ್ರೀನ್ ಮತ್ತು ರೆಡ್ ಟೈಪ್. ಗ್ರೀನ್ ಒಂಥರ ಗಟ್ಟಿ ಟೈಪ್ ಮಾಡಿದ್ವಿ. ಮಟನಿಂದು ರೆಡ್ ಕಲರು ಸಾರು ಮಾಡಿದ್ವಿ. ಎಲ್ಲ ನಮ್ಮ ಮನೆಯವರು ಒಗ್ಗರಣೆ ಕೊಟ್ಟರು, ಎಲ್ಲ ಅವರ ಅಕ್ಕರೆಲ್ಲ ಹೆಲ್ಪ್ ಮಾಡಿಕೊಟ್ರು. ಅವರ ಪವನ್ ಅವರ ವೈಫು ಮತ್ತು ಅವರ ಸಿಸ್ಟರ್ಸು ಎಲ್ಲ ಮಸಾಲೆ ಎಲ್ಲ ಮಾಡಿ ಕೊಟ್ಟರು. ಇವರೆಲ್ಲ ಒಗ್ಗರಣೆ ಮಾಡಿ ಕೊಟ್ಟರು. ನೋಡಿರಿ, ಖಾರ ಪುಡಿ ಹಾಕ್ತಾಯಿದ್ದಾರೆ. ಚೆನ್ನಾಗಾಗಿತ್ತು ಅಡುಗೆ ಮಾತ್ರ.
ಈಗ ಅದು ಬೇಯಬೇಕು, ಚೆನ್ನಾಗಿ ಬೇಯಬೇಕದು ಮಟನ್. ಈಗ ಅದಕ್ಕೆ ನೀರು ಹಾಕಿ ಬೇಯಕ್ಕೆ ಬಿಡ್ತಾರೆ. ನೋಡಿರಿ, ಚೆನ್ನಾಗಿ ಅದು ಕಲಸಿ ಸ್ವಲ್ಪ ನೀರು ಬಿಟ್ಕೊಂಡಾಗ ನೀರು ಹಾಕಿ ಕುದಿಯೋಕೆ ಬಿಡ್ತಾರೆ. ಸ್ವಲ್ಪ ವಿಡಿಯೋಸ್ ಲೇಟಾಗಿ ಬರ್ತಿದೆ ಫ್ರೆಂಡ್ಸ್, ಬೇಜಾರಾಗಬೇಡ್ರಿ. ಯಾಕಂದರೆ ಸಣ್ಣ ಪುಟ್ಟ ರೀಸನ್ಸ್ ಇದ್ವು, ಹಾಗಾಗಿ ಇನ್ಮೇಲಿಂದ ಕಂಟಿನ್ಯೂ ವ್ಲಾಗ್ಸ್ ಬರುತ್ತೆ. ಇನ್ಮೇಲಿಂದ ಕಂಟಿನ್ಯೂ ಆಗಿ ವ್ಲಾಗ್ಸ್ ಹಾಕ್ತೀವಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವ ಥರ ವಿಡಿಯೋಸ್ ಬೇಕು ಅಂತ ತಿಳಿಸಿ. ಅದೇ ಥರನೇ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಕುದೀತಾ ಇದೆ ಆಗಲೇ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಗೆ ಇಟ್ಟಿದ್ದೀನಿ, ಅಂದರೆ ತುಂಬ ಲೆಂತಿ ಆಗುತ್ತಲ್ಲ ವಿಡಿಯೋ, ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡಿಗೆ ಇಟ್ಟಿದ್ದೀನಿ. ನೋಡಿ, ಒಂದು ಕಡೆ ಅನ್ನ, ಒಂದು ಕಡೆ ಇದು ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಮಕ್ಕಳಿಗೂ ಇಬ್ಬರಿಗೂ ಹುಷಾರಿದ್ದಿದ್ದಿಲ್ಲ, ಸೊ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಆ ದೇವಿ ಮಹಿಮೆ ಏನಿದೆನೋ ಗೊತ್ತಿಲ್ಲ, ನಮಗೆ 4 ಜನಕ್ಕೂ ದರ್ಶನ ಕೊಟ್ಟಳು. ನಾವು ಒಂದು 8 ವರ್ಷದಿಂದನೂ ಹೋಗ್ಬೇಕು ಅಂದ್ಕೊಂಡಿದ್ವಿ ಆ ದೇವಸ್ಥಾನಕ್ಕೆ. ಸೊ ಈ ಮುಖಾಂತರ ಹೋಗೋ ಚಾನ್ಸ್ ಸಿಕ್ತು ನಮಗೆ. ತುಂಬ ಇಂಪ್ರೂವ್ ಆಗಿದೆ ಫ್ರೆಂಡ್ಸ್, ಮುಂಚೆ ಅಷ್ಟು ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲ ಕ್ಲೀನಾಗಿ ಪಕ್ಕದಲ್ಲೇ ಹಾಲ್ ಇದೆ, ಅಡುಗೆ ಮಾಡ್ಕೊಳಕ್ಕೆಲ್ಲ ಅಲ್ಲೇ ವ್ಯವಸ್ಥೆ ಎಲ್ಲ ಇದೆ. ಅವ್ರದ್ದೇ ಎಲ್ಲ, ಇದು ಡಬ್ರಿ ಒಲೆ ಎಲ್ಲ ಅವ್ರದ್ದೇ ಚೌಟ್ರಿ ಟೈಪ್ ಇದೆ ಅಲ್ಲಿ, ಸಣ್ಣ ಸಮುದಾಯ ಭವನ ಟೈಪು. ಅದು ಇಷ್ಟು ಅಂತ ರೆಂಟಿಗೆ ಕೊಡ್ತಾರೆ, 1 ಡೇ ಆದರೆ ಇಷ್ಟು, 2 ಡೇಸ್ ಆದರೆ ಇಷ್ಟು ಅಂತ. ಬಟ್ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಅವ್ರದ್ದೇ ಎಲ್ಲ ಡಬ್ರಿಗಳು, ಒಲೆ ಎಲ್ಲ ಅವ್ರದ್ದೇ. ಇಲ್ಲಿ ಪೂಜೆಗೆ ಚಪಾತಿ ಎಲ್ಲ ಹಾಕ್ತಿದ್ದಾರೆ. ಈ ಕಡೆ ಒಂದು ಕಡೆ ಬೋಟಿಗೆ ಇಟ್ಟಿದ್ದಾರೆ. ಅವರು ಪವನಣ್ಣ ಅವ್ರ ಮಮ್ಮಿ ಬೋಟಿ ಮಾಡಿದರು, ತುಂಬ ಚೆನ್ನಾಗಾಗಿತ್ತು, ಅದು ತುಂಬ ಚೆನ್ನಾಗಾಗಿತ್ತು. ಹೇಳ್ತಿದ್ದಾರೆ ನೋಡ್ರಿ. ಆರಾಮ್ಸೆ ಯಾರಾದರೂ ಹಿಂಗೆ ದೇವ್ರು ಮಾಡಂಗಿದ್ರೆ ಹೋಗಿ ಮಾಡಿ ಬರ್ಬೋದು. ದಾವಣಗೆರೆಯಿಂದ ಒಂದು 1.5 ಅವರ್ ಅಷ್ಟೇ ಆಗುತ್ತೆ. ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ. ಆಮೇಲೆ 1 ಡೇ ಪಿಕ್ನಿಕ್ ಟೈಪು ಹೋಗಿ ಬರ್ಬೋದು ದೇವಸ್ಥಾನಕ್ಕೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಆರಾಮ್ಸೆ ಬರ್ಬೋದು. ಯಾರ್ದು ತುಳಜಾ ಭವಾನಿ ಮನೆ ದೇವ್ರಿದೆ ಅಲ್ಲ, ಆಮೇಲೆ ಯಾರು ನಡ್ಕೊತೀರ ತುಳಜಾ ಭವಾನಿಗೆ, ಸೇಮ್ ಅಲ್ಲಿ ಹೇಗೆ ಅಲಂಕಾರ ಮಾಡಿರ್ತಾರೋ ತುಳಜಾ ಭವಾನಿಗೆ, ಇಲ್ಲೂ ಸೇಮ್ ಹಾಗೆ ಅಲಂಕಾರ ಮಾಡಿದ್ರು ದೇವರಿಗೆ. ಸೇಮ್ ಟು ಸೇಮ್ ಹಂಗೆ ನೋಡ್ದಂಗೆ ಆಯಿತು ನಮಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನನೂ, ಕ್ಲೀನ್ ಆ್ಯಂಡ್ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ಹಳ್ಳಿ ಆದ್ರೂ ತುಂಬ ಕ್ಲೀನಾಗಿದೆ. ಬಾತ್ರೂಮ್ಸ್ ಆಗಿರಲಿ, ಏನೇ ಅದು ಹಾಲ್ಸು ಎಲ್ಲ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ, 2 ಸಾರು ಕುಡಿತಾ ಇದೆ, ಒಂದು ಕಡೆ ಗ್ರೀನು, ಒಂದು ಕಡೆ ರೆಡ್. ಅಡುಗೆ ಮಾತ್ರ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು. ಇದು ಬೋಟಿ, ಇದು ಗ್ರೀನು, ಅದು ರೆಡ್ ಸಾರು. ಹೆಂಗಾಗೈತೆ ಕರೆಕ್ಟಾಗಿ ಹೇಳ್ರಿ. ಬನ್ನಿ ಒಪಿನಿಯನ್. ಸಚಿನ್ ಕುಮಾರ್ ಅವ್ರು. ಅಣ್ಣ ಹೆಂಗೈತಿ ಪಯಣ? ಇನ್ನೂ ಟೇಸ್ಟ್ ನೋಡಿಲ್ರ? ನೋಡ್ರಿ